ನಮಸ್ಕಾರ ಕನ್ನಡಿಗರೇ ಹಾಗೂ ಎಲ್ಲ ಭಾಷೆಯ ಸ್ನೇಹಿತರೆ. ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ವಿಡಿಯೋ ಕ್ಯಾಮ್ರಾನ ತೊಗೊಂಬಂದಿದ್ದೀನಿ. ಈ ಕ್ಯಾಮ್ರಾನ ಹೆಸರು ಬಂದ್ಬಿಟ್ಟು ಸೋನಿ XV-E10 ಅಂತ. ಇದೊಂದು ಬೇಸಿಕ್ ಆಗಿರೋ ಕ್ಯಾಮ್ರಾ ನಿಮಗೆ ಸೋನಿಯಲ್ಲಿ ಅವೈಲೇಬಲ್ ಆಗಿರುತ್ತೆ. ಪ್ರೈಸ್ ಬಂದ್ಬಿಟ್ಟು 69,990 ಆಗಿರುತ್ತೆ. ಆದರೆ ಈ ಫೆಸ್ಟಿವಲ್ ಆಫರ್ ಆಗಿರೋದ್ರಿಂದ ನಾನು ಕ್ರೆಡಿಟ್ ಕಾರ್ಡಲ್ಲಿ ಪರ್ಚೇಸ್ ಮಾಡಿದೆ. ಕ್ರೆಡಿಟ್ ಕಾರ್ಡಲ್ಲಿ ಪರ್ಚೇಸ್ ಮಾಡಿ ನನಗೆ 56,500 ರೂಪಾಯಿ ಆಯಿತು. ಹಾಗೆ ಇದು ತುಂಬಾ ಒಂದು ಬೇಸಿಕ್ ಆಗಿರೋ ಕ್ಯಾಮ್ರಾ ಸೋನಿಯಲ್ಲಿ ಸಿಗುವಂಥದ್ದು. ಈ ನೆಕ್ಸ್ಟು ಸೀರೀಸ್ ಕ್ಯಾಮ್ರಾಗಳು ಬೇಕು ಅಂತ ಹೇಳಿದ್ರೆ ಇದು ಮೋಸ್ಟ್ ಪ್ರಾಬ್ಲಿ 1 ಲಕ್ಷ 1.5 ಲಕ್ಷದ ಮೇಲಾಗುತ್ತೆ. ಹಾಗಾಗಿ ನನಗೆ ಅಷ್ಟೊಂದು ಬಜೆಟ್ ಇಲ್ಲದೆ ಇರೋದು ಕಾರಣ ನಾನು 69,000 ಇರೋದ್ರಿಂದ ಅದು ಆಫರ್ ಸಿಗೋದ್ರಿಂದ ನಾನು ಇದನ್ನು ತೊಗೋಣ ಅಂತ ತೊಗೊಂಡೆ. ಫೀಚರ್ಸ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ನಿಮಗೆ 24 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಆಗಿರುತ್ತೆ. 4K HD ವಿಡಿಯೋಸ್ಗಳನ್ನ ರೆಕಾರ್ಡ್ ಮಾಡೋವಂಥ ಒಂದು ಕ್ಯಾಮ್ರಾ ಆಗಿರುತ್ತೆ. ಹಾಗೆ 4K ರೆಸೊಲ್ಯೂಷನ್ ಉಳ್ಳಂಥ ಫೋಟೋಗಳನ್ನ ನೀವು ಶೂಟ್ ಮಾಡ್ಬೋದು. ಮತ್ತು ಇದರಲ್ಲಿ ಇನ್ನಷ್ಟು ಫೀಚರ್ಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಇದರಲ್ಲಿ ನಿಮಗೆ ಬ್ಲೂಟೂತ್ ಇರುತ್ತೆ, ಹಾಗೆ ವೈಫೈ ಕನೆಕ್ಟಿವಿಟಿ ಕೂಡ ಇರುತ್ತೆ. ಇದನ್ನು ನೀವು ನಿಮ್ಮ ಮೊಬೈಲ್ನ ಆ್ಯಪಿಗೆ ಇಲ್ಲ ಅಂತ ಹೇಳಿದ್ರೆ ಟ್ಯಾಬ್ಲೆಟ್ ಆ್ಯಪಿಗೆ ಕನೆಕ್ಟ್ ಮಾಡಿಕೊಂಡು ರಿಮೋಟ್ ಶೂಟ್ ಕೂಡ ಮಾಡ್ಬೋದು. ಯಾರಾದರೂ ವಿಡಿಯೋ ಲಾಗ್ ಮಾಡೋರು ಇದ್ದರೆ ಅವರು ಇದಕ್ಕೆ ಒಂದು ರಿಮೋಟ್ ಸಿಗುತ್ತೆ ಸೋನಿಯಲ್ಲಿ. ಆ ರಿಮೋಟ್ ಟ್ರೈಪೋರ್ಡ್ನ ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ನೀವು ವಿಡಿಯೋ ಲಾಗಿಂಗ್ಸ್ ಕೂಡ ಮಾಡ್ಬೋದು. ಆಚೆ ಕೂಡ ತೊಗೊಂಡೋಗಿ ಬ್ಯೂಟಿಫುಲ್ ನೇಚರಲ್ಲಿ ವಿಡಿಯೋ ಲಾಗ್ಸ್ ಮಾಡ್ಬೋದು. ಮತ್ತು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಈ ಸ್ಕ್ರೀನ್ ನೋಡ್ಬೋದು. ನೀವು ಒಂದು ದೊಡ್ಡದಾದ ಸ್ಕ್ರೀನ್ ಇರುತ್ತೆ. ಹಾಗೆ ಇದು ತುಂಬ ಲೈಟ್ ವೆಯ್ಟ್ ಆಗಿರುವಂಥ ಒಂದು ಕ್ಯಾಮ್ರಾ ಆಗಿರುತ್ತೆ. ಬಟ್ ಇದರಲ್ಲಿ ಮೈನಸ್ ಪಾಯಿಂಟ್ಸ್ ಏನು ಅಂತ ಹೇಳಿದ್ರೆ ನೋಡಿ, ನೀವು ನೋಡ್ಬೋದು ಇದರಲ್ಲಿ ಫ್ಲ್ಯಾಶ್ ಇರೋದಿಲ್ಲ, ನೀವು ಎಕ್ಸ್ಟ್ರಾ ಫ್ಲ್ಯಾಶ್ ಹಾಕ್ಕೊಬೇಕಾಗತ್ತೆ. ಹಾಗೆ ಎಲ್ಲ ಕ್ಯಾಮ್ರಾಗಳಲ್ಲೂ ನಿಮಗೆ ವ್ಯೂ ಫೈಂಡರ್ ಅಂತ ಹೇಳ್ತಾರೆ. ಒಂದು ಇಲ್ಲಿ ಚಿಕ್ಕದಾದ ಒಂದು ಕನ್ನಡಿ ಬರುತ್ತೆ. ಆ ಕನ್ನಡಿಯಲ್ಲಿ ನೀವು ನೋಡ್ಬೋದು. ಎಲೆಕ್ಟ್ರಾನಿಕ್ ವ್ಯೂ ಫೈಂಡರ್ ಅಂತ ಹೇಳ್ತಾರೆ. ಅದು ಕೂಡ ಇದರಲ್ಲಿ ಮಿಸ್ಸಿಂಗ್ ಇದೆ. ಸೊ ಹಾಗಾಗಿ ನೀವು ಏನೇ ಒಂದು ಶೂಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಇದು TFT ಡಿಸ್ಪ್ಲೇ ಏನಿದೆ ಅದರಲ್ಲಿ ನೋಡ್ಕೊಂಡೇ ಶೂಟ್ ಮಾಡಬೇಕಾಗತ್ತೆ. ಮತ್ತು ಈ ಕ್ಯಾಮ್ರಾದಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಈ ಕ್ಯಾಮ್ರಾಗೆ ಲೆನ್ಸ್ ಜೊತೆನೇ ಬರುತ್ತೆ. ಈ ಲೆನ್ಸ್ ಬಂದ್ಬಿಟ್ಟು 1650 ಅಂತ ಒಂದು ಲೆನ್ಸ್ ಆಗಿರುತ್ತೆ. ಸೊ ಹಾಗಾಗಿ ಇದರಲ್ಲಿ ಮೋಸ್ಟ್ ಪ್ರಾಬ್ಲಿ ಒಂದಷ್ಟು ವಿಡಿಯೋಸ್ಗಳ್ನ ಶೂಟ್ ಮಾಡ್ಬೋದು. ಬಟ್ ಇನ್ನೂ ಒಳ್ಳೆ ಲೆನ್ಸ್ ಬೇಕು ಅಂತ ಹೇಳಿದ್ರೆ ನೀವು ಆಚೆ ಪರ್ಚೇಸ್ ಮಾಡಿ ಆ ಲೆನ್ಸ್ನ ಹಾಕಬೇಕಾಗತ್ತೆ. ಮತ್ತು ಈ ಕ್ಯಾಮ್ರಾಗೆ ನೀವು ಚಾರ್ಜ್ ಮಾಡಬೇಕು ಅಂತ ಹೇಳಿದ್ರೆ ಬ್ಯಾಟ್ರಿ ಹಾಕ್ಬಿಟ್ಟೆ ಈ ಕ್ಯಾಮ್ರಾನೇ ನೀವು ಚಾರ್ಜರ್ ಒಳಗಡೆ ಪ್ಲಗಿನ್ ಮಾಡಿಬಿಟ್ಟು ಚಾರ್ಜ್ ಮಾಡಬೇಕಾಗತ್ತೆ. ಇದ್ರದ್ದು ಜೊತೆಗೇನು ಎಕ್ಸ್ಟ್ರಾ ಚಾರ್ಜರ್ ಕೊಟ್ಟಿಲ್ಲ. ನಿಮಗೆ ಎಕ್ಸ್ಟ್ರಾ ಚಾರ್ಜರ್ ಬೇಕು ಅಂತ ಹೇಳಿದ್ರೆ ನೀವು ಆಚೆ ಸೋನಿ ಶೋರೂಮ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಎಲ್ಲಾದರೂ ಲೋಕಲ್ ಆಕ್ಸೆಸರಿ ಶಾಪ್ಸಲ್ಲಿ ನೀವು ಎಕ್ಸ್ಟ್ರಾ ಚಾರ್ಜರ್ ಪ್ಲಸ್ ಬ್ಯಾಟ್ರಿ ತೊಗೊಂಡು ಚಾರ್ಜ್ ಮಾಡ್ಬೋದು. ಮತ್ತು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಇದರಲ್ಲಿ ಒಂದು ಮೈಕ್ಗೆ ಕ್ಲಾರಿಟಿ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ಕೊಟ್ಟಿದ್ದಾರೆ. ಇದನ್ನು ನೀವು ಚಾರ್ಜ್ ಇದರಲ್ಲಿ ಫ್ಲ್ಯಾಶ್ ಬರೋವಂಥ ಜಾಗದಲ್ಲಿ ನೀವು ಇದನ್ನು ಹಾಕ್ಕೊಂಬಿಟ್ಟು ನೀವೇನೇ ಒಂದು ಮಾತಾಡಿದ್ರು ಮೈಕಲ್ಲಿ ನೀಟಾಗಿ ಕೇಳಿಸುತ್ತೆ. ಡಿಸ್ಟರ್ಬೆನ್ಸ್ ಇರಲ್ಲ, ನಾಯ್ಸ್ ರಿಡಕ್ಷನ್ ಸ್ವಲ್ಪ ಕಮ್ಮಿ ಇರುತ್ತೆ ಅಂದ್ಕೊತೀನಿ. ಹಾಗೆ ಇದರಲ್ಲಿ ನೋಡಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಚಾರ್ಜರ್ ಪಾಯಿಂಟ್ಸ್ ಇಲ್ಲಿರುತ್ತೆ ನೋಡಿ, ಇಲ್ಲಿರುತ್ತೆ ಚಾರ್ಜರ್ ಪಾಯಿಂಟ್ಸು. ಮತ್ತು ಇದರೊಳಗೆ ನೀವು ಹೆಡ್ಫೋನ್ ಕೂಡ ಹಾಕ್ಕೊಬೋದು. ಮತ್ತು ನೀವು HDMI ಕನೆಕ್ಟ್ ಮಾಡ್ಕೊಬೇಕು ಅಂದರೆ ಇದು ಮೈಕ್ರೋ HDMI ಕೇಬಲ್ ಬೇಕಾಗುತ್ತೆ. ಮೈಕ್ರೋ HDMI ಕೇಬಲ್ ಒಂದು ಕಡೆ, ಇನ್ನೊಂದು ಕಡೆ HDMI ಕೇಬಲ್ ಬೇಕಾಗುತ್ತೆ. ಮತ್ತು ನೀವು ಮೈಕ್ ಹಾಕ್ಕೊಬೇಕು ಅಂದರೆ ಮೈಕ್ ಹಾಕ್ಕೊಳ್ಳೋದಕ್ಕೂ ಒಂದು ಕಡೆ ಜಾಗ ಇದೆ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು. ಈ ಕ್ಯಾಮ್ರಾನ ವಿಡಿಯೋ ಲಾಗಿಂಗ್ ಮಾಡೋ ಅಂಥವರು ತುಂಬ ಜನ ಯೂಸ್ ಮಾಡ್ತಾರೆ. ಸೊ ಅಂಥವರಿಗೆ ತುಂಬಾ ಯೂಸ್ಫುಲ್ ಆಗಿರೋವಂಥ ಒಂದು ಕ್ಯಾಮ್ರಾ. ಸೊ ಇದ್ರ ಜೊತೆಗೆ ನಾವು ಈ ಕ್ಯಾಮ್ರಾದ ಜೊತೆಗೆ ಒಂದು 64 GB SD ಕಾರ್ಡ್ ಬರುತ್ತೆ. ಆ SD ಕಾರ್ಡ್ ಹಾಕ್ಕೊಂಡು ನೀವು ಏನೇ ಒಂದು ಶೂಟ್ ಮಾಡಬೇಕಾದ್ರೂ ನೀವು ಶೂಟ್ ಮಾಡ್ಕೊಬೋದು. ಇದನ್ನು 128 GB ಕೂಡ ನೀವು ಯೂಸ್ ಮಾಡ್ಬೋದು ಇದರಲ್ಲಿ. ಇದಕ್ಕೆ ನಾನು HD ಕಾರ್ಡ್ ಹಾಕ್ಕೊಂಡು ನೆಕ್ಸ್ಟು ಇದನ್ನು ಸ್ಟಾರ್ಟ್ ಮಾಡಿ ಏನೇನೆಲ್ಲ ಸೆಟ್ಟಿಂಗ್ಸ್ ಮಾಡಬೇಕಾಗತ್ತೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ಬ್ಯಾಟ್ರಿ ಹಾಕೋ ಜಾಗದಲ್ಲೇ ನೀವು SD ಕಾರ್ಡ್ ಕೂಡ ಹಾಕಬೇಕಾಗತ್ತೆ. ಅದ್ರ ಪಕ್ಕದಲ್ಲಿ ಒಂದು ಸ್ಲಾಟ್ ಇದೆ. ಆ ಸ್ಲಾಟಲ್ಲಿ ನೀವು SD ಕಾರ್ಡ್ ಹಾಕಿದ್ರೆ ಆಯಿತು. ನೋಡಿ SD ಕಾರ್ಡ್ ಹಾಕಿದ್ದೀನಿ. ಈಗ ಇದನ್ನು ಕ್ಲೋಸ್ ಮಾಡಿ ಆನ್ ಮಾಡಿ ನೋಡೋಣ. ಸೊ ಮೊದಲನೇದಾಗಿ ಇಲ್ಲಿ ಯಾವ ಲ್ಯಾಂಗ್ವೇಜ್ ಅಂತ ಕೇಳ್ತಾ ಇದೆ. ಇದರಲ್ಲಿ ಮೋಸ್ಟ್ಲಿ ಕನ್ನಡ ಇಲ್ಲ ಅಂತ ಅನಿಸುತ್ತೆ. ಇದರಲ್ಲಿ ಟಚ್ ಸ್ಕ್ರೀನ್ ಇಲ್ಲ, ಹಾಗಾಗಿ ಬಟನ್ನಲ್ಲೇ ಪ್ರೆಸ್ ಮಾಡಬೇಕು. ಸೊ ಈಗ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಎಂಟರ್ಡ್ ಏರಿಯಾ ಡೇಟ್ ಅಂತ ಇದೆ, ಎಂಟರ್ ಮಾಡೋಣ. ಕೋಲ್ಕತ್ತಾ ಇಂಡಿಯಾ ಇದನ್ನು ಸೆಲೆಕ್ಟ್ ಮಾಡಿ ಓಕೆ ಅಂತ ಮಾಡಿ. ಇವತ್ತಿನ ಡೇಟ್ 26 ಹಾಗೆ 4
4 ಗಂಟೆ 5 ನಿಮಿಷಗಳಾಗಿರುತ್ತೆ. ಇದೊಂದು ಡೇಟ್ ಫಾರ್ಮ್ಯಾಟ್ ಇದೆ. ಡೇಟ್ ಫಾರ್ಮ್ಯಾಟ್ ಏನು ಬೇಡ. ಇಮೇಜಿಂಗ್ ಓಕೆ. ನೋಡಿ ಪ್ರಿಪೇರ್ ಆಗ್ತಾ ಇದೆ ಡೇಟಾಬೇಸ್ ಫೈಲ್ನೆಲ್ಲ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ. ಓಕೆ, ಕ್ಯಾಮ್ರಾ ಆನ್ ಆಯಿತು. ಇದಷ್ಟು ಬೇಕಾಗಿರೋ ಅಂದರೆ ಬೇಸಿಕ್ ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋ ಅಂಥ ಒಂದು ಇದು. ಇಲ್ಲಿ ಮುಂದೆ ನೀವು ಇದನ್ನು ತೆಕ್ಕೊಂಡು ನೋಡ್ಬೋದು. ಇಲ್ಲಿ ಭಾಳನೇ ಚೆನ್ನಾಗಿರುವಂಥ ಒಂದು ಕ್ಯಾಮ್ರಾ ಆಗಿರುತ್ತೆ. ಮತ್ತು ಇನ್ನೊಂದು ವಿಶೇಷವಾದ ಫೀಚರ್ಸ್ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಕ್ಯಾಮ್ರಾದಲ್ಲಿ ನೀವು ಸೋನಿ ಕ್ಯಾಮ್ರಾ ಆಗಿರ್ಬೋದು, ಹಾಗೆ ಕ್ಯಾನಾನ್ ಆಗಿರ್ಬೋದು, ಹಾಗೆ ನಿಕಾನ್ ಆಗಿರ್ಬೋದು, ಇಮೇಜ್ ಸ್ಟೇಬಿಲೈಸೇಷನ್ ಅಲ್ಲಿ ವಿಷಯ ಬಂತು ಅಂತ ಹೇಳಿದ್ರೆ, ಇಮೇಜ್ ಸ್ಟೇಬಿಲೈಸೇಷನಲ್ಲಿ ಇದು ಎತ್ತಿದ ಕೈ. ಹಾಗೆ ಆಟೋ ಫೋಕಸ್ ಕೂಡ ಕ್ಯಾನನ್ ಹಾಗೆ ನಿಕಾನಲ್ಲಿ ಕೂಡ ಇದರಲ್ಲಿ ಆಗೋಂಥ ಒಂದು ಆಟೋ ಫೋಕಸ್ ಬೇರೆ ಯಾವ ಕ್ಯಾಮ್ರಾದಲ್ಲೂ ಆಗಲ್ಲ. ಇದರಲ್ಲಿ ತುಂಬಾ ಫಾಸ್ಟ್ ಆಗಿರುತ್ತೆ. ನೀವು ಅದ್ರ ಮುಂದೆ ಕೈ ಇಡ್ಬೋದು, ಕೈ ಇಟ್ಟಿದ ತಕ್ಷಣ ಆಟೋ ಫೋಕಸ್ ಇಮಿಡಿಯೇಟಾಗಿ ಚೇಂಜ್ ಆಗುವಂಥದ್ದು ಈ ಕ್ಯಾಮ್ರಾದಲ್ಲಿದೆ. ಹಾಗಾಗಿ ಸೋನಿ ಈಸ್ ದ ನಂಬರ್ 1 ಕ್ಯಾಮ್ರಾ ಒಂದು ಆಟೋ ಫೋಕಸ್ ಆಗೋದ್ರಲ್ಲಿ. ಸೊ ಇದಿಷ್ಟಾಗಿರುತ್ತೆ ಈ ಕ್ಯಾಮ್ರಾದ ಒಂದು ಫೀಚರ್ಸ್ ಆಗಿರ್ಬೋದು, ಅದರದ್ದು ಪ್ರೋಸ್ ಆಗಿರ್ಬೋದು, ಕಾನ್ಸ್ ಆಗಿರ್ಬೋದು. ಅಂದರೆ ಇದರಲ್ಲಿ ಇರೋ ಅಡ್ವಾಂಟೇಜಸ್ ಆಗಿರ್ಬೋದು, ಡಿಸ್ಅಡ್ವಾಂಟೇಜಸ್ ಆಗಿರ್ಬೋದು. ಈ ಕ್ಯಾಮ್ರಾನ ಮುಂದೆ ಯೂಸ್ ಮಾಡಿ ಹೇಗೆಲ್ಲ ಇರುತ್ತೆ ಕ್ಯಾಮ್ರಾ ಅಂತ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಮತ್ತೇನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ರೆಸ್ಪಾಂಡ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್.